ತೂಕ ಇಳಿಸೋಕೆ ಡಯಟ್ ಮಾಡಬೇಕಿಲ್ಲ, ಜಿಮ್‌ಗೂ ಹೋಗೋದು ಬೇಕಿಲ್ಲ. ಈ 3 ಸಿಂಪಲ್ ರೂಲ್ಸ್ ಫಾಲೋ ಮಾಡಿದರೆ ಸಾಕು, ನಿಮ್ಮ ವೆಯ್ಟ್ ಲಾಸ್ ಬೇಗನೆ ಆಗುತ್ತೆ. ಡೆಲಿವರಿ ಆದಮೇಲೆ ತುಂಬ ಹೆಣ್ಮಕ್ಳಿಗೆ ವೆಯ್ಟ್ ಗೇನ್ ಆಗಿರುತ್ತೆ. ಅದು ವೆಯ್ಟ್ ಲಾಸ್ ಮಾಡ್ಕೋಬೇಕಂತ ತುಂಬಾ ಕಸರತ್ತು ಮಾಡ್ತಾ ಇರ್ತಾರೆ. ಹಾಗಾಗಿ ಈ 3 ರೂಲ್ಸನ್ನು ನೀವು ಫಾಲೋ ಮಾಡಿ ನಿಮ್ಮ ವೆಯ್ಟನ್ನು ಲಾಸ್ ಮಾಡ್ಕೊಳ್ಳಿ. ಏನಪ್ಪ ಅಂದರೆ ನೀವು ಡೈಲಿ 800 ಸ್ಟೆಪ್ಸ್ ನಡೀತಾ ಇರಿ. ಮನೆಯಲ್ಲೇ ನಡೀತಾ ಇರಿ. ಹೊರಗಡೆ ಹೋಗಲಿಕ್ಕೆ ಇಷ್ಟ ಇಲ್ಲ ಅಂದರೂ ಕೂಡ ಮನೆಯಲ್ಲೇ ನಡೀತಾ ಇರಿ. ಹಾಗೆ ಜಾಸ್ತಿ ನೀರನ್ನು ಕುಡಿತಾ ಬನ್ನಿ. ಮತ್ತು ಊಟದಲ್ಲಿ ಹೆಚ್ಚಿನ ಪ್ರಮಾಣದ ಪ್ರೋಟೀನನ್ನು ಡೈಲಿ ತಿಂತಾ ಬನ್ನಿ. ಮತ್ತು ಕನಿಷ್ಠ ಪಕ್ಷ ನೀವು ಡೈಲಿ 8ರಿಂದ 7 ತಾಸು ನಿದ್ದೆಯನ್ನು ಕಂಪಲ್ಸರಿಯಾಗಿ ಮಾಡಿ. ಊಟದಲ್ಲಿ ಪ್ರೋಟೀನ್ ಜಾಸ್ತಿ ಇದ್ದರೆ ನಮಗೆ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಜಾಸ್ತಿ ಹೊರಗಡೆ ತಿನ್ನೋದನ್ನು ಕಡಿಮೆ ಮಾಡಿ. ಮನೆಯಲ್ಲೇ ಇರ್ತಕ್ಕಂಥ ಹೆಲ್ದಿ ಫುಡ್ಡನ್ನು ಡೈಲಿ ತಿಂತಾ ಬನ್ನಿ. ವೆಜಿಟೇಬಲ್ಸು ಮತ್ತು ಹಣ್ಣು ಈ ರೀತಿ ತಿಂತಾ ಬಂದರೆ ವೆಯ್ಟ್ ಲಾಸು ತನ್ನಿಂತಾನೇ ಆಗುತ್ತೆ. ಊಟದಲ್ಲಿ ಸೌತೆಕಾಯಿ ಹಾಗೆ ಕ್ಯಾರೆಟು ಇರಲೇಬೇಕು ಕಂಪಲ್ಸರಿ. ಹಾಗಾಗಿ ಇದರಿಂದ ನಮಗೆ ವೆಯ್ಟ್ ಲಾಸ್ ಆಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಜಾಸ್ತಿ ಸ್ಟ್ರೆಸ್ ತೊಗೊಳಕ್ಕೆ ಹೋಗಬೇಡಿ. ಕಣ್ತುಂಬ ನಿದ್ದೆ ಮಾಡಿ. ಇದರಿಂದ ಕೂಡ ವೆಯ್ಟ್ ಗೇನ್ ಆಗ್ತಾ ಇರುತ್ತೆ. ಸ್ಟ್ರೆಸ್ಸಿಂದನೂ ಕೂಡ ವೆಯ್ಟ್ ಗೇನ್ ಆಗುತ್ತೆ. ಸೊ ಹಾಗಾಗಿ ನೀವು ಸ್ಟ್ರೆಸ್ಸನ್ನು ತೊಗೊಳ್ಳಿಕ್ಕೆ ಹೋಗಬೇಡಿ. ಊಟದ ಜೊತೆಯಲ್ಲಿ ಲೆಮನ್ ಅಂತೂ ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಲೆಮನ್ ಕೂಡ ನಮಗೆ ಒಂದು ಒಳ್ಳೆ ಹೆಲ್ದಿ ಇರ್ತಕ್ಕಂಥ ಹಣ್ಣು ಅಂತಲೇ ಹೇಳ್ಬೋದು. ಯಾಕಂದರೆ ಈ ಲೆಮನ್ ತಿನ್ನೋದ್ರಿಂದ ನಮಗೆ ಜೀರ್ಣಕ್ರಿಯೆ ಕೂಡ ಚೆನ್ನಾಗಾಗುತ್ತೆ. ಹಾಗಾಗಿ ನಮಗೆ ವೆಯ್ಟ್ ಲಾಸ್ ಆಗೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನಾ ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಹೆಲ್ತ್ ಟಿಪ್ಸ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ.